ಬಿಸಿಲಿನಲ್ಲಿ ಆಟ ಆಡುತ್ತಿರುವಾಗ ದಿಢೀರಂತ ಆಕಾಶ ಕಪ್ಪಾಗಿ ದೊಡ್ಡ ಗುಡುಗು ಮಿಂಚು ಶುರುವಾಗೋದನ್ನು ನಾವು ನೋಡಿದ್ದೀವಿ ಅಲ್ವಾ? ಬರೀ ಗಾಳಿ ಮತ್ತು ಸಣ್ಣ ನೀರಿನ ಹನಿಗಳು ಸೇರಿಕೊಂಡು ಅಷ್ಟು ದೊಡ್ಡ ಮ್ಯಾಜಿಕ್ ಹೇಗೆ ಮಾಡುತ್ತವೆ ಅಂತ ಇವತ್ತಿನ ಈ ಡೀಪ್ ಡೈವ್ನಲ್ಲಿ ನೋಡೋಣ. ಖಂಡಿತ. ಈ ಕತೆ ಶುರುವಾಗೋದೇ ಅಂದ್ರೆ ನಮ್ಮ ಸೂರ್ಯನಿಂದ. ಸೂರ್ಯನ ಬಿಸಿಲಿಗೆ ಭೂಮಿ ಕಾದಾಗ ಅದರ ಮೇಲಿರುವ ಗಾಳಿ ಕೂಡ ಬಿಸಿಯಾಗುತ್ತೆ. ಬಿಸಿ ಗಾಳಿ ಯಾವಾಗ್ಲೂ ಹಗುರಲ್ವಾ? ಹಾಗಾಗಿ ಅದು ಒಂದು ಅದೃಶ್ಯ ಲಿಫ್ಟ್ ತರಹ ವೇಗವಾಗಿ ಮೇಲಕ್ಕೆ ಹೋಗುತ್ತೆ. ಓಹೋ, ಮೇಲ್ಕೆ ಹೋಗುತ್ತಾ? ಹೌದು. ಇದನ್ನೇ ವಿಜ್ಞಾನದಲ್ಲಿ ಲೋ ಪ್ರೆಷರ್ ಸಿಸ್ಟಮ್ ಅಂತ ಕರೀತಾರೆ. ಅಂದ್ರೆ ಈಗ ನಮ್ಮ ಮನೆಯಲ್ಲಿ ಚಹಾ ಮಾಡುವಾಗ ನೀರು ಕುದ್ದು ಅದರ ಹಬೆ ಸ್ಟೀಮ್ ಮೇಲ್ಕೆ ಬರುತ್ತಲ್ಲ, ಎಕ್ಸಾಕ್ಟ್ ಆಗಿ ಅದೇ ತರಹನಾ? ಹೌದು, ಸರಿಯಾದ ಹೋಲಿಕೆ. ಆ ಬಿಸಿಗಾಳಿ ಮತ್ತು ನೀರಿನ ಹಬೆ ಆಕಾಶದಲ್ಲಿ ತುಂಬ ಮೇಲಕ್ಕೆ ಹೋದಂತೆ ಅಲ್ಲಿ ಚಳಿ ಇರೋದ್ರಿಂದ ತಂಪಾಗತ್ತೆ. ತಂಪಾದಾಗ ಆ ಹಬೆ ಮತ್ತೆ ನೀರಿನ ಹನಿಗಳಾಗಿ ಬದಲಾಗತ್ತೆ. ಈ ಪ್ರಕ್ರಿಯೆಗೆ ಕಾಂಡೆನ್ಸೇಷನ್ ಅಂತ ಅಂತಾರೆ. ಓಕೆ, ಕಾಂಡೆನ್ಸೇಷನ್. ಈ ನೀರಿನ ಹನಿಗಳೇ ಗುಂಪಾಗಿ ಸೇರಿ ದೊಡ್ಡ ಕಪ್ಪು ಮೋಡಗಳಾಗ್ತವೆ. ಆದ್ರೆ ಕಪ್ಪು ಮೋಡಗಳು ಸುನ್ನೆ ಆಕಾಶದಲ್ಲಿ ಕೂತಿರಲ್ವಲ್ಲ, ಆ ಮೋಡದೊಳಗೆ ಏನೇನೋ ಆಟ ನಡೀತಿರುತ್ತೆ ಅನ್ಸುತ್ತೆ. ನಿಜ, ಅಲ್ಲಿ ದೊಡ್ಡ ಯುದ್ಧವೇ ನಡೆಯುತ್ತಿರುತ್ತೆ. ಮೋಡದ ಒಳಗೆ ಅಪ್ವರ್ಡ್ ಅಂಡ್ ಡೌನ್ವರ್ಡ್ ಏರ್ ಕರೆಂಟ್ಸ್ ಇರ್ತವೆ. ಅಂದ್ರೆ ಗಾಳಿ ಮೇಲಕ್ಕೂ ಕೆಳಕ್ಕೂ ಹೋಗುತ್ತಾ? ಕರೆಕ್ಟ್. ಬಿಸಿ ಗಾಳಿ ಮೇಲಕ್ಕೆ ನುಗ್ಗುತ್ತಿದ್ರೆ ತಂಪಾದ ಗಾಳಿ ಮತ್ತು ಮಳೆಯ ಹನಿಗಳು ಕೆಳಕ್ಕೆ ಬೀಳುತ್ತಿರ್ತವೆ. ಗಾಳಿ ಅಸ್ತವ್ಯಸ್ತವಾಗಿ ಓಡಾಡುತ್ತಿರುತ್ತದೆ. ಸರಿ, ಗಾಳಿ ಮತ್ತೆ ನೀರು ಓಡಾಡುತ್ತೆ ಅಂತ ಒಪ್ಕೊಳ್ಳೋಣ. ಆದ್ರೆ ಬರೀ ಕಣ್ಣಿಗೆ ಕಾಣದ ಸಣ್ಣ ನೀರಿನ ಹನಿಗಳು ಅಷ್ಟು ದೊಡ್ಡ ಬೆಂಕಿಯನ್ನು ಆಕಾಶದಲ್ಲಿ ಹೇಗ್ ತರ್ತವೆ? ಇದೇ ದೊಡ್ಡ ವಿಸ್ಮಯ. ಮೋಡದ ಒಳಗಿರುವ ನೀರಿನ ಹನಿಗಳು ಮತ್ತು ಸಣ್ಣ ಸಣ್ಣ ಮಂಜುಗಡ್ಡೆಗಳು ಆ ವೇಗದ ಗಾಳಿಗೆ ಸಿಲುಕಿ ಒಂದಕ್ಕೊಂದು ಜೋರಾಗಿ ಉಜ್ಜಿಕೊಳ್ಳುತ್ತವೆ. ಹೀಗೆ ಉಜ್ಜಿಕೊಂಡಾಗ ಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಚಾರ್ಜಸ್ ಉತ್ಪತ್ತಿಯಾಗುತ್ತದೆ. ಓ, ಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂದ್ರೆ ನಾವು ಪ್ಲಾಸ್ಟಿಕ್ ಕುರ್ಚಿ ಮೇಲೆ ಕುಳಿತು ಜಾರಿದಾಗ ಅಥವಾ ಚಾಪೆ ಮೇಲೆ ಕಾಲುಜ್ಜಿ ಫ್ರೆಂಡ್ಸ್ನ ಮುಟ್ಟಿದಾಗ ಸಣ್ಣದಾಗಿ ಶಾಕ್ ಹೊಡಿತಲ್ಲ, ಅದೇನಾ? ಎಕ್ಸಾಕ್ಟ್ ಆಗಿ ಅದೇ. ನಮ್ಮ ಬೆರಳಿನಲ್ಲಿ ಆಗುವ ಆ ಸಣ್ಣ ಶಾಕ್ ದೊಡ್ಡ ಮೋಡಗಳಲ್ಲಿ ದೈತ್ಯ ರೂಪದಲ್ಲಿ ಆಗುತ್ತೆ. ಮೋಡದ ಮೇಲ್ಭಾಗದಲ್ಲಿ ಪಾಸಿಟಿವ್ ಚಾರ್ಜ್ಗಳು ಸೇರ್ಕೊಳ್ತವೆ ಮತ್ತು ಕೆಳಭಾಗದಲ್ಲಿ ನೆಗೆಟಿವ್ ಚಾರ್ಜ್ಗಳು ಜಮೆಯಾಗುತ್ತವೆ. ಓಕೆ, ಮೇಲೆ ಪಾಸಿಟಿವ್, ಕೆಳಗೆ ನೆಗೆಟಿವ್. ಹೌದು. ಇವೆರಡರ ನಡುವೆ ನಡೆಯುವ ದೊಡ್ಡ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅನ್ನೇ ನಾವು ಲೈಟ್ನಿಂಗ್ ಅಂತ ಕರೆಯೋದು. ಇದು ನಮ್ಮ ಸೂರ್ಯನಿಗಿಂತಲೂ ಹೆಚ್ಚು ಬಿಸಿಯಾಗಿರುತ್ತೆ, ಗೊತ್ತಾ? ವಾಟ್, ಸೂರ್ಯನಿಗಿಂತ ಬಿಸಿಯಾ? ಅದಕ್ಕೆ ಆ ಲೈಟ್ನಿಂಗ್ ಅಷ್ಟು ಪ್ರಕಾಶಮಾನವಾಗಿ ಕಂಡು ಕುಕ್ಕುವ ಹಾಗೆ ಇರುಕ್ಕೆ ಅನ್ಸುತ್ತೆ. ಆದ್ರೆ ಈ ಗುಡುಗು ಯಾಕೆ ಬರುತ್ತೆ? ಆ ಲೈಟ್ನಿಂಗ್ನ ವಿಪರೀತ ಬಿಸಿಗೆ ಅದ್ರ ಸುತ್ತ ಇರುವ ಗಾಳಿ ಒಮ್ಮೆಲೆ ಬಲೂನ್ ಒಡೆದ ಹಾಗೆ ಸಿಡಿದು ವೇಗವಾಗಿ ಹರಡಿಕೊಳ್ಳುತ್ತೆ. ಆ ಗಾಳಿ ಸಿಡಿಯುವ ಭಯಂಕರ ಸದ್ದೇ ಥಂಡರ್. ವಾವ್! ಆಕಾಶದಲ್ಲಿ ನಡೆಯುವ ಈ ಬ್ಯಾಟರಿ ಆಟನೆ ಗುಡುಗು ಮಿಂಚು ಅಂತ ಅರ್ಥವಾಯಿತು. ಸೊ ಇದೇ ಬಿರುಗಾಳಿ ನಮ್ಮ ವಿಶಾಲವಾದ ಸಮುದ್ರದ ಮೇಲೆ ಹೋದ್ರೆ ಏನಾಗುತ್ತೆ? ಸಮುದ್ರದ ಮೇಲೆ ಹೋದಾಗ ಅದು ನಿಜವಾದ ದೈತ್ಯ ರೂಪವನ್ನು ಪಡೆಯುತ್ತೆ. ಅದನ್ನೇ ನಾವು ಸೈಕ್ಲೋನ್ ಅಂತ ಕರಿತೇವೆ. ಇದು ಶುರುವಾಗೋದು ವಾರ್ಮ್ ಓಷನ್ ವಾಟರ್ ಮೇಲೆ. ಅಂದ್ರೆ ಬೆಚ್ಚಗಿನ ಸಮುದ್ರದ ನೀರಿಮೇಲ ಅಲ್ಲಿ ಸೈಕ್ಲೋನ್ ಹೇಗೆ ಶುರುವಾಗತ್ತೆ? ಬರೀ ನೀರ್ ಬಿಸಿಯಾದ್ರ ಅಷ್ಟು ದೊಡ್ಡ ಗಾಳಿ ಹೇಗೆ ಸುತ್ತುತ್ತೆ? ಇಲ್ಲೊಂದು ಮ್ಯಾಜಿಕ್ ಇದೆ. ಸಮುದ್ರದ ನೀರು ಆವಿಯಾಗುವಾಗ ತನ್ನೊಳಗೆ ಬಿಸಿಯನ್ನು ಬಚ್ಚಿಟ್ಕೊಂಡಿರುತ್ತೆ. ಅದಕ್ಕೆ ಲೇಟೆಂಟ್ ಹೀಟ್ ಅಂತಾರೆ. ಈ ಹಬೆ ಮೇಲಕ್ಕೆ ಹೋಗಿ ಮೋಡವಾದಾಗ ಆ ಬಚ್ಚಿಟ್ಟ ಬಿಸಿಯನ್ನು ಬಿಡುಗಡೆ ಮಾಡುತ್ತೆ. ಓಹೋ, ಬಿಸಿ ಬಿಡುಗಡೆ ಆಗುತ್ತಾ? ಹೌದು. ಈ ಬಿಸಿ ಸುತ್ತಲಿನ ಗಾಳಿಯನ್ನು ಇನ್ನಷ್ಟು ಮೇಲಕ್ಕೆ ಎಳೆಯುತ್ತೆ. ಇದೇ ಸೈಕ್ಲೋನ್ಗೆ ದೊಡ್ಡ ಇಂಧನ. ಇದರ ಜೊತೆಗೆ ಪ್ರೆಷರ್ ಗ್ರೀಡಿಯಂಟ್ ಮತ್ತು ನಮ್ಮ ಭೂಮಿಯ ತಿರುಗುವಿಕೆಯಿಂದಾಗಿ ಈ ಗಾಳಿ ಅತ್ಯಂತ ವೇಗವಾಗಿ ಸುತ್ತಲು ಶುರುವಾಗುತ್ತೆ. ಇದನ್ನ ಕೇಳಿದ್ರೆ ನಾವು ದಾರ ಕಟ್ಟಿ ಆಡಿಸುವ ಬೊಗ್ರಿ ಸ್ಪಿನ್ನಿಂಗ್ ಟಾಪ್ ನೆನಪಾಗುತ್ತೆ. ಬೊಗ್ರಿ ಹೇಗೆ ಸ್ಪೀಡಾಗಿ ಸುತ್ತುತ್ತೋ ಹಾಗೆ ಈ ಸೈಕ್ಲೋನ್ ಕೂಡ ನೀರಿನ ಮೇಲೆ ಗರಗರನೆ ತಿರುಗುತ್ತೆ ಅಲ್ವಾ? ಹೌದು, ಪರ್ಫೆಕ್ಟ್ ಎಕ್ಸಾಂಪಲ್. ಆದ್ರೆ ಬೊಗ್ರಿ ತಿರುಗುವಾಗ ಅದರ ಅಂಜುಗಳು ಅತಿ ವೇಗವಾಗಿ ತಿರುಗುತ್ತಿದ್ರು ಅದರ ಮಧ್ಯಭಾಗ ಕದಲದೆ ಶಾಂತವಾಗಿರುತ್ತಲ್ವಾ? ಕರೆಕ್ಟ್. ಸೈಕ್ಲೋನ್ನ ಮಧ್ಯಭಾಗವೂ ಕೂಡ ಹಾಗೆಯೇ ಶಾಂತವಾಗಿರುತ್ತದೆ. ಆ ಜಾಗವನ್ನು ಐ ಅಂತ ಕರೆಯುತ್ತಾರೆ. ಇಲ್ಲಿ ವೆರಿ ಲೋ ಪ್ರೆಷರ್ ಇರುತ್ತದೆ, ಹಾಗಾಗಿ ಗಾಳಿ ಇರೋದಿಲ್ಲ. ಅರೆ, ಅಷ್ಟೊಂದು ಭೀಕರವಾಗಿ ಸುತ್ತುತ್ತಿದ್ದರೂ ಅದರ ಮಧ್ಯದ ಐ ಮಾತ್ರ ಅಷ್ಟು ಶಾಂತವಾಗಿರಲು ಹೇಗೆ ಸಾಧ್ಯ? ಯಾಕೆಂದರೆ ಆ ಮಧ್ಯದ ಜಾಗದ ಸುತ್ತಲೂ ಒಂದು ದೊಡ್ಡ ಗೋಡೆ ತರಹದ ಐ ವಾಲ್ ಇರುತ್ತದೆ. ಅಲ್ಲಿ ಹೈ ಸ್ಪೀಡ್ ರಿವಾಲ್ವಿಂಗ್ ವಿಂಡ್ಸ್ ಇರುತ್ತವೆ. ಅಂದ್ರೆ
ಅತ್ಯಂತ ವೇಗವಾಗಿ ಸುತ್ತುವ ಅಪಾಯಕಾರಿ ಗಾಳಿ? ಹೌದು, ಆ ಭಯಂಕರ ಗಾಳಿ ಮಧ್ಯದ ಒಳಗೆ ನುಗ್ಗುವುದಿಲ್ಲ. ಆದರೆ ಈ ಕೇಂದ್ರ ಭಾಗದ ವೆರಿ ಲೋ ಪ್ರೆಷರ್ ಸಮುದ್ರದ ನೀರನ್ನು ನಾವು ಸ್ಟ್ರಾ ಮೂಲಕ ಜ್ಯೂಸ್ ಎಳೆಯುತ್ತೇವಲ್ಲ, ಹಾಗೆ ಮೇಲಕ್ಕೆ ಹೀರುತ್ತದೆ. ಓ ಮೈ ಗಾಡ್, ನೀರನ್ನೇ ಮೇಲ್ಕೆಳೆಯುತ್ತಾ? ಹೌದು, ಇದರಿಂದ ಸ್ಟಾರ್ಮ್ ಸರ್ಜ್ ಎಂಬ ದೊಡ್ಡ ಅಲೆಗಳು ಸೃಷ್ಟಿಯಾಗಿ ದಡಕ್ಕೆ ಅಪ್ಪಳಿಸುತ್ತವೆ. ಇದು ನಿಜಕ್ಕೂ ಆಶ್ಚರ್ಯ. ಅಂದ್ರೆ ಈ ಸ್ಟಾರ್ಮ್ಗಳು ಕೇವಲ ಅಪಾಯ ಮಾತ್ರ ಅಲ್ಲ, ಪ್ರಕೃತಿ ತನ್ನಲ್ಲಿರುವ ಹೆಚ್ಚುವರಿ ಬಿಸಿಯನ್ನು ಪ್ರಪಂಚದಾದ್ಯಂತ ಹಂಚಿ ಬ್ಯಾಲೆನ್ಸ್ ಮಾಡಲು ಬಳಸುವ ಒಂದು ನೈಸರ್ಗಿಕ ವಿಧಾನ. ಖಂಡಿತ. ಈ ಮತ್ತು ಲೈಟ್ನಿಂಗ್ ಹೇಗೆ ಕೆಲಸ ಮಾಡುತ್ತವೆ, ಸೈಕ್ಲೋನ್ ಯಾವ ಕಡೆ ಹೋಗುತ್ತಿದೆ ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮುಂಚೆಯೇ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಸುರಕ್ಷಿತವಾಗಿರಿಸಬಹುದು. ಹೌದು, ಪ್ರಕೃತಿ ತನ್ನ ಶಾಖವನ್ನ ಕಡಿಮೆ ಮಾಡಲು ಈ ದೈತ್ಯ ಬೊಗರಿಗಳನ್ನು ಬಳಸುತ್ತೆ ಅನ್ನೋದು ನಿಜ. ಆದರೆ ನಮ್ಮ ಕಲುಷಿತ ವಾತಾವರಣದಿಂದ ಭೂಮಿ ಮತ್ತು ಸಮುದ್ರಗಳು ಪ್ರತಿವರ್ಷ ಮತ್ತಷ್ಟು ಬಿಸಿ ಆಗುತ್ತಲೇ ಇದ್ರೆ ಮುಂದಿನ ದಿನಗಳಲ್ಲಿ ಈ ದೈತ್ಯ ಬೊಗರಿಗಳು ಇನ್ನಷ್ಟು ಭಯಂಕರವಾಗಿ ಇನ್ನಷ್ಟು ದೊಡ್ಡದಾಗಬಹುದೇ? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.